ಬ್ಲಾಸ್ಟ್ ನಡೆದ ಸ್ಥಳ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆ. ಇಲ್ಲಿಂದಲೇ ನಮ್ಮ ಮತ್ತೊಬ್ಬ ಕಲೀಗ್ ಶ್ರೀಪಾದ್ ಪಾಟೀಲ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿ ಸದ್ಯಕ್ಕಾಗ್ತಾ ಇರುವ ಬೆಳವಣಿಗೆಗಳು ಹಾಗೆ ತನಿಖೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ನಿಮ್ಮ ಜೊತೆಯಲ್ಲಿ ಶ್ರೀಪಾದ್ ಪಾಟೀಲ್ ಕೂಡ ಹಂಚಿಕೊಳ್ತಾ ಹೋಗ್ತಾರೆ. ನೋಡಿ, ರಿಪಬ್ಲಿಕ್ ಕನ್ನಡದಲ್ಲಿ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ವರೆಗೂ ತಲುಪಿಸಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಬ್ಲಾಸ್ಟ್ ಸಂಭವಿಸಿ 1 ಗಂಟೆಯ ಒಳಗಾಗಿ ಸ್ಥಳಕ್ಕೆ ತಲುಪಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಇಂಚಿಂಚು ಮಾಹಿತಿಯನ್ನ ಹಾಗೆ ತನಿಖೆಗೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿಯನ್ನ ನಿಮ್ಮವರೆಗೂ ತಲುಪಿಸ್ತಾ ಇದೀವಿ. ಅದರ ಭಾಗವಾಗಿ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆಯೇ, ಅದರಲ್ಲೂ ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಸ್ಫೋಟದ ಮಾದರಿ ನಾವು ಗಮನಿಸ್ತಾ ಇದ್ವಿ. ನೆನೆ ಇಡೀ ದಿನ ಮಂಗಳೂರು ಹಾಗೆ ಶಿವಮೊಗ್ಗ ಲಿಂಕ್ ಬಗ್ಗೆ ಕೂಡ ಒಂದು ಆಯಾಮ ತೆರೆದುಕೊಂಡಿತ್ತು. ಮಂಗಳೂರು ಕುಕ್ಕರ್ ಸ್ಫೋಟಕ್ಕೆ ಸಂಬಂಧಪಟ್ಟಂತದ್ದೇ ಮಾದರಿಯನ್ನ ಇಲ್ಲೂ ಕೂಡ ಈತ ಬಳಸಿರಬಹುದಾ ಈ ಸ್ಫೋಟಕ್ಕೆ ಅನ್ನೋದೊಂದು ಆಯಾಮ. ಇದೀಗ ರಿಪಬ್ಲಿಕ್ ಕನ್ನಡಕ್ಕೆ ಪ್ರಾಥಮಿಕ ತನಿಖೆ ವೇಳೆ ಮತ್ತೊಂದು ಸ್ಫೋಟಕ ಹಾಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಗ್ತಾ ಇದೆ. ಸ್ಫೋಟಕ್ಕೆ ಹೊಸ ಮಾದರಿಯನ್ನ ಶಂಕಿತ ಉಗ್ರ ಬಳಸಿದ್ದಾನೆ. ಬ್ಯಾಗ್ ಒಳಗೇನೆ ಟೈಮರ್ ಅನ್ನ ಅಳವಡಿಸಿ ಬಾಂಬನ್ನ ಸ್ಫೋಟಿಸಿರೋದು. ಕೃತ್ಯ ನಡೆದ ಸ್ಥಳದಲ್ಲಿ ಯಾವುದೇ ಅವಶೇಷಗಳು ಕೂಡ ಪತ್ತೆಯಾಗಿಲ್ಲ. ಅಂದ್ರೆ ಹಿಂದಿನ ಅನೇಕ ಪ್ಯಾಟ್ರನ್ಗಳನ್ನ ತನಿಖಾಧಿಕಾರಿಗಳು ಹೋಲಿಕೆ ಮಾಡಿ ಗಮನಿಸ್ತಾರೆ. ಹಿಂದೆ ಯಾವುದಾದ್ರೂ ಇಂತಹ ಬ್ಲಾಸ್ಟ್ ನಡೆದ ಸಂದರ್ಭದಲ್ಲಿ ಅಲ್ಲಿದ್ದ ರೀತಿಯಲ್ಲೇ ಇಲ್ಲೂ ಕೂಡ ಸಂಭವಿಸಿದೆಯಾ, ಅದೇ ರೀತಿಯ ಪ್ಲಾನಿಂಗ್ ಅನ್ನ ಇಲ್ಲೂ ಕೂಡ ಮಾಡ್ಕೊಳ್ಳಲಾಗಿದೆಯಾ, ಅದೇ ರೀತಿಯ ಸ್ಫೋಟಕಗಳನ್ನ ಇಲ್ಲಿ ಬಳಸಲಾಗಿದೆಯಾ, ಇದರ ಸಾಮ್ಯತೆಯನ್ನ ಹೋಲಿಕೆ ಮಾಡಿ ನೋಡ್ತಾರೆ. ಆದ್ರೆ ಇದು ಹೊಸ ಮಾದರಿಯಲ್ಲಿ ಸ್ಫೋಟ, ಬ್ಯಾಗ್ನ ಒಳಗಡೆನೆ ಟೈಮರ್ ಅನ್ನ ಫಿಕ್ಸ್ ಮಾಡಿ ಸ್ಫೋಟಿಸಲಾಗಿರೋದು. ಹೀಗಾಗಿ ಅವಶೇಷಗಳನ್ನ ಹುಡುಕೋ ಸಂದರ್ಭದಲ್ಲಿ ಹೆಚ್ಚಿನ ಅವಶೇಷಗಳಲ್ಲಿ ಏನೂ ಕೂಡ ಲಭ್ಯವಾಗಿಲ್ಲ ಅನ್ನೋದು. ಬ್ಲಾಸ್ಟ್ಗೆ ಕೆಲ ಕ್ಷಣಗಳ ಹಿಂದಿನ ಕೆಲವೊಂದಷ್ಟು ಫುಟೇಜ್ ಆತನದು ಸಿಸಿಟಿವಿ ಸಂಬಂಧಪಟ್ಟಂತೆ, ಅದಾದ ನಂತರದಲ್ಲಿ ಬಾಂಬ್ ಸ್ಫೋಟಿಸಿದ ಸಂದರ್ಭದ ದೃಶ್ಯ ಇದು ನೀವು ಗಮನಿಸ್ತಾ ಇದ್ದೀರಿ. 12:55 10 ಸೆಕೆಂಡ್ನ ಅಂತರದಲ್ಲಿ ಮತ್ತೊಂದು ಬ್ಲಾಸ್ಟ್, ಎರಡೆರಡು ಬ್ಲಾಸ್ಟ್ ಆಗಿರೋದು. ಬ್ಯಾಗನ್ನು ತಂದು ಈತ ರವೆ ಇಡ್ಲಿ ತಗೊಂಡು ತಿಂದು ಕೈ ತೊಳ್ಕೊಂಡು ಬ್ಯಾಗನಲ್ಲಿ ಇಟ್ಟು ಹೋಗಿದ್ದಾನೆ. ಆ ಬ್ಯಾಗ್ನ ಒಳಗಡೆನೇ ಟೈಮರ್. ದೃಶ್ಯದಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ, ಬ್ಯಾಗ್ ಇರೋ ಜಾಗ, ಅದೇ ಜಾಗದಲ್ಲಿ ಬ್ಲಾಸ್ಟ್ ಸಂಭವಿಸಿರೋದು. ಬ್ಯಾಗ್ನ ಒಳಗೇನೆ ಈತ ಟೈಮರ್ ಅನ್ನ ಇಟ್ಟಿದ್ದ ಅನ್ನೋ ಮಾಹಿತಿ ಸದ್ಯಕ್ಕೆ ಪ್ರಾಥಮಿಕ ಹಂತದ ತನಿಖೆ ಸಂದರ್ಭದಲ್ಲಿ ಬಯಲಾಗ್ತಾ ಇದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ರಾಮೇಶ್ವರಂ ಕೆಫೆನಲ್ಲಿ ಸಂಭವಿಸಿರುವಂತಹ ಬ್ಲಾಸ್ಟ್ ಪ್ರಕರಣ ಇದು ಬೆಂಗಳೂರನ್ನ ಬೆಚ್ಚಿ ಬೀಳಿಸಿತ್ತು. ಸುಧಾರಿತ ಸ್ಫೋಟಕಗಳನ್ನು ಬಳಸಿ ಈ ಬ್ಲಾಸ್ಟ್ ಮಾಡಿದ್ರು ಅನ್ನೋದು ಪ್ರಾಥಮಿಕ ತನಿಖೆ ವೇಳೆ ಬಯಲಾಗಿದೆ. ಸಾಮ್ಯತೆ ಇದೆ ಬೇರೆ ಸ್ಫೋಟಕ್ಕೂ ಮತ್ತೆ ಬೇರೆ ಕಡೆ ಸಂಭವಿಸಿರುವಂತಹ ಸ್ಫೋಟಕ್ಕೂ, ರಾಮೇಶ್ವರಂ ಕೆಫೆನಲ್ಲಿ ಆಗಿರುವಂಥ ಸ್ಫೋಟಕ್ಕೂ ಸಾಮ್ಯತೆ ಇದೆ. ಅಲ್ಲಿ ಬಳಸಿರುವಂಥ ಉಪಕರಣಗಳಾಗಿರ್ಬೋದು ಮತ್ತು ಸುಧಾರಿತ ಶಸ್ತ್ರಾಸ್ತ್ರಗಳನ್ನು ಕೂಡ ಬಳಸಿರೋದು, ಇದು ಈಗ ಅನುಮಾನಕ್ಕೆ ಕಾರಣ ಆಗಿದೆ. ಕೆಫೆ ಬ್ಲಾಸ್ಟ್ನ ಮತ್ತೊಂದು ಎಕ್ಸ್ಕ್ಲೂಸಿವ್, ಮತ್ತೊಂದು ಪ್ರಾಥಮಿಕ ಮಾಹಿತಿ ಈಗ ಬೆಚ್ಚಿ ಬೀಳಿಸ್ತಾ ಇದೆ. ಶಂಕಿತನಿಗೆ ಇತ್ತ ಸರ್ವೈವಲ್ ಟಾಸ್ಕ್ ತರಬೇತಿ. ಈತ ಪ್ಲ್ಯಾಂಡ್ ಆಗಿ ಬಂದು ಬ್ಲಾಸ್ಟ್ ಮಾಡಿದ್ದು, ಮತ್ತೆ ಇಷ್ಟು ದೊಡ್ಡ ವಿಧ್ವಂಸಕ ಕೃತ್ಯವನ್ನ ಮಾಡಿದ್ದು, ಇಷ್ಟು ಅಚ್ಚುಕಟ್ಟಾಗಿ ತನ್ನ ಕೆಲಸವನ್ನ ಮಾಡಿ ಮುಗಿಸಿದ್ದು, ಇದೆಲ್ಲವನ್ನ ಗಮನಿಸಿದಾಗ ಈತ ತರಬೇತಿ ಪಡೆದಿದ್ದ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಈ ಹಿಂದೆ ಬಂಧಿತ ಉಗ್ರರ ಬಳಿ ಈತ ತರಬೇತಿಯನ್ನು ಪಡ್ಕೊಂಡಿದ್ನ. ಹಾಗಿದ್ರೆ ಏನಿದು ಸರ್ವೈವಲ್ ಟಾಸ್ಕ್? ಕೆಫೆ ಬ್ಲಾಸ್ಟ್ ಮಾಡಿದ ಬಾಂಬರ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈಗ ಲಭ್ಯ ಆಗಿದೆ. ವಿಧ್ವಂಸಕ ಕೃತ್ಯ ಎಸಗಿ ಉಗ್ರರು ತಪ್ಪಿಸ್ಕೊಳ್ತಾರೆ. ಹೇಗೆ, ಏನು, ಎತ್ತ ಅನ್ನೋದೆಲ್ಲ ನೋಡಿದಾಗ ಇದೇ ಸರ್ವೈವಲ್ ಟಾಸ್ಕ್ ಅಂತ ಹೇಳಿದ್ರೆ ಇದೇನೆ ನೋಡಿ. ಸಾರ್ವಜನಿಕ ಸಾರಿಗೆಯಲ್ಲಿ ಎಸ್ಕೇಪ್ ಆಗೋದು ಕಷ್ಟ ಆಗುತ್ತೆ. ರೈಲ್ವೆ, ವಿಮಾನ ನಿಲ್ದಾಣದಲ್ಲಿ ಪೊಲೀಸರು ಇರ್ತಾರೆ. ಇಂಥ ತಕ್ಷಣ ಆದ ತಕ್ಷಣವೇ ಎಲ್ಲ ಕಡೆ ಅಲರ್ಟ್ ಆಗ್ತಾರೆ, ಬಂದೋಬಸ್ತ್ ಹೆಚ್ಚಿಸ್ತಾರೆ. ಹೀಗಾಗಿ ಕೃತ್ಯ ಎಸಗಿದ ತಕ್ಷಣ ಕಾಡಿನಲ್ಲಿ ಹೋಗಿ ತಲೆಮರೆಸಿಕೊಳ್ಳೋದು. ಈ ಸಾರ್ವಜನಿಕ ಟ್ರಾನ್ಸ್ಪೋರ್ಟ್ ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸದೇ ಇರೋದಕ್ಕೆ ಮತ್ತೊಂದು ಕಾರಣ ಅಂದ್ರೆ ಈಗ ಬಹುತೇಕ ಬಸ್ ಸ್ಟಾಪ್ ಗಳಲ್ಲಿ, ಮೇಜರ್ ಪ್ಲೇಸ್ ಗಳಲ್ಲಿ, ಕೆಲ ಬಸ್ ಗಳಲ್ಲೂ ಕೂಡ ಮೆಟ್ರೋದಲ್ಲಿ ಸಿಸಿ ಕ್ಯಾಮೆರಾಗಳು ಆಕ್ಟಿವ್ ಇರುತ್ತೆ. ಸೊ ಎಲ್ಲಾದ್ರೂ ಒಂದ್ ಕಡೆ ಟ್ರೇಸ್ ಔಟ್ ಆಗೋ ಸಾಧ್ಯತೆಗಳು ಇರೋದ್ರಿಂದ ಇದೆಲ್ಲವನ್ನ ಕೂಡ ಆತನಿಗೆ ತರಬೇತಿ ನೀಡಿರಬಹುದು. ಹೀಗಾಗೇನೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಬಳಸದೆ ಕಾಡಲ್ಲಿ ವಾಸ್ತವ್ಯ ಅನ್ನೋದೊಂದಿದೆ. ಯಾಕಂತಂದ್ರೆ ಅಲ್ಲಿದ್ರೆ ಡಿಟೆಕ್ಟ್ ಆಗೋ ಸಾಧ್ಯತೆ, ಅಂದ್ರೆ ತಕ್ಷಣಕ್ಕೆ ಆತನನ್ನ ಕಂಡು ಹಿಡಿದು ಅಟ್ಯಾಕ್ ಮಾಡೋದು, ಪೊಲೀಸ್ ಪಡೆ ಅಥವಾ ತನಿಖಾ ಪಡೆ ಹೋಗಿ ಆತನನ್ನ ಅರೆಸ್ಟ್ ಮಾಡೋದು ಕಷ್ಟ ಆಗಬೇಕು ಅಂತ ಹೇಳಿ ಇದೆಲ್ಲವನ್ನ ಕೂಡ ಈತನಿಗೆ ತರಬೇತಿ ಕೊಟ್ಟಿದ್ರ ಅನ್ನೋದು ಸದ್ಯಕ್ಕಿರುವ ಶಂಕೆ. ಕರೆಕ್ಟ್. ಕಾಡಿನ ಪರಿಸರಕ್ಕೆ ಅನುಗುಣವಾಗಿ ಆತ ಹೇಗೆ ಬದುಕೋದು ಅನ್ನೋದು ಈ ಸರ್ವೈವಲ್ ಟಾಸ್ಕ್ ನಲ್ಲಿ ಆತನಿಗೆ ತರಬೇತಿ ಕೊಟ್ಟಿರ್ತಾರಂತೆ. ಈ ಹಿಂದೆ ಬಂಧಿತ ಆಗಿರುವಂತ ಉಗ್ರರು ಇಂಥದ್ದೊಂದು
ತರಬೇತಿ ಕೊಡ್ತಾರೆ ಉಗ್ರರಿಗೆ ಅನ್ನೋದನ್ನ ಈಗ ತಿಳಿಸಿದ್ದಾರೆ. ಬಹುಶಃ ಈತನಿಗೂ ಕೂಡ ಇಂಥ ತರಬೇತಿ ಕೊಟ್ಟು ಆತನನ್ನ ಈಗ ಪೊಲೀಸರನ್ನು ಹುಡುಕ್ತಾ ಇದ್ದಾರೆ. ಬಹುಶಃ ಈ ಆಂಗಲ್ನಲ್ಲೂ ಕೂಡ ಆತನನ್ನ ಹುಡುಕಿದ್ರೆ ಸ್ವಲ್ಪ ಅನುಕೂಲ ಆಗ್ಬೋದು ತನಿಖೆಗೆ ಅನ್ನೋದು ಇಲ್ಲಿ ವಿಚಾರ. ನಮ್ಮ ತನಿಖಾ ತಂಡ ಅಂದ್ರೆ ಮಾಧ್ಯಮಕ್ಕೆ ಇಷ್ಟು ಮಾಹಿತಿ ಗೊತ್ತಾಗಿದೆ ಅಂದ್ರೆ ಆಬ್ವಿಯಸ್ಲಿ ತನಿಖಾಧಿಕಾರಿಗಳು ಇದಕ್ಕಿಂತ ಹೆಚ್ಚಿನ ರಿಸೋರ್ಸ್ ಇರುತ್ತೆ ಅವ್ರ ಹತ್ರ. ಹಾಗೆ ಹೇಗೆ ಆಪರೇಟ್ ಆಗತ್ತೆ ಈ ರೀತಿಯ ತಂಡಗಳು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರುತ್ತೆ. ನೋ ಡೌಟ್ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡ್ತಿರ್ತಾರೆ, ಆತನನ್ನ ಹುಡುಕ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಇದರ ಮತ್ತಷ್ಟು ಈ ಇನ್ವೆಸ್ಟಿಗೇಟಿಂಗ್ ಆಂಗಲ್ ಅಥವಾ ಆ ಶಂಕಿತನನ್ನ ಯಾವ ರೀತಿಯಾಗಿ ಹುಡುಕಲಾಗ್ತಾ ಇದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಬಹುಶಃ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್ ನೋಡಿ, 2 ದಿನ ಆಗ್ತಾ ಬಂತು, ಆತನ ಪತ್ತೆ ಇಲ್ಲ ಶಂಕಿತನದ್ದು. ಬಟ್ ಹುಡುಕೋ ಟಾಸ್ಕ್ ಸುಲಭ ಕೂಡ ಇಲ್ಲ ಅಂತ ಹೇಳಿ ಈ ಸರ್ವೈವಲ್ ಟಾಸ್ಕ್ ಆತನಿಗೂ ಕೂಡ ನೀಡಿರಬಹುದು ಅನ್ನೋ ಅನುಮಾನ. ಎಕ್ಸಾಕ್ಟ್ಲಿ ಏನಿದು ಸರ್ವೈವಲ್ ಟಾಸ್ಕ್? ಇದನ್ನ ಭೇದಿಸ್ಲಿಕ್ಕೆ ತನಿಖಾ ತಂಡ, ಆತನನ್ನ ಹುಡುಕ್ತಾ ಇರುವ ತಂಡ ಯಾವ ರೀತಿಯಾಗಿ ಮುನ್ನುಗ್ತಾ ಇದೆ ಅಂತ ಹೇಳಿ ಇದರ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ನಾಗರಾಜ್. ಸ್ಮಿತಾ, ಏನು ರಾಮೇಶ್ವರ ಕೆಫೆಯಲ್ಲಿ ನಡೆದಂಥ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಿಸಿದಂತೆ 2 ದಿನ ಆದರೂ ಆರೋಪಿ ಸಿಗದೇ ಇರೋದು ಮತ್ತು ಇಲ್ಲಿ ಆ ಆರೋಪಿಯನ್ನು ಹುಡುಕಾಟ ನಡೆಸ್ತಾ ಇರ್ತಕ್ಕಂಥ ವೇಳೆಯಲ್ಲಿ ಪೊಲೀಸರಿಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ವೆಲ್ ಟ್ರೈನ್ಡ್ ಎಕ್ಸಿಕ್ಯೂಷನ್ ಅಂದರೆ ಏನು, ಆತ ತರಬೇತಿಯನ್ನು ಪಡ್ಕೊಂಡು ಬಂದು ನೀಟಾಗಿ ಪ್ಲ್ಯಾನ್ ಮಾಡಿ ತಪ್ಪಿಸ್ಕೊಂಡಿದ್ದಾನೆ ಅಂತೇಳಿ ಅದಕ್ಕೆ ಒಂದಷ್ಟು ಪೂರಕವಾದಂಥ ಅಂಶಗಳು ಪೊಲೀಸರಿಗೆ ಲಭ್ಯ ಆಗಿರ್ತಕ್ಕಂಥದ್ದು. ಮೊದಲಿಗೆ ಏನು, ಆತ ಇಲ್ಲಿ ಈ ಒಂದು ಜಾಗವನ್ನು ರೆಕ್ಕಿ ಮಾಡಿಕೊಂಡು ಬಂದು ಎಲ್ಲಿ ಬಾಂಬನ್ನು ಇಡಬೇಕು ಮತ್ತು ಎಷ್ಟು ಸಮಯ ಇದರಲ್ಲಿರಬೇಕು, ಏನು ಹೋಟೆಲ್ನಲ್ಲಿ ಇರಬೇಕು, ಈ ಎಲ್ಲವನ್ನು ಪ್ಲ್ಯಾನ್ ಮಾಡಿಕೊಂಡಿದ್ದಾನೆ ಅನ್ನೋದು ಒಂದಾದರೆ, ಆತ ಇಟ್ಟ ನಂತರ ಅಂದರೆ ಏನು ಅಲ್ಲಿಟ್ಟು 12 ಗಂಟೆಗೆ ಬಾಂಬನ್ನು ಪ್ಲ್ಯಾಂಟ್ ಮಾಡ್ತಾನೆ. ಅಲ್ಲಿಂದ 1 ಗಂಟೆಗಳ ಕಾಲಾವಕಾಶ ಆತನಿಗೆ ಇರುತ್ತೆ ಅಲ್ಲಿಂದ ಹೋಗೋಕ್ಕೆ. ಜೊತೆಗೆ ಅದು ಬ್ಲಾಸ್ಟ್ ಆದ ನಂತರ 1 ಗಂಟೆ ಕಾಲ ಆತ ಬಂದಿಟ್ಟಿದ್ದ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಆಗುತ್ತೆ ಪೊಲೀಸರಿಗೆ. ಯಾಕಂದರೆ ಮೊದಲಿಗೆ ಇದು ಸಿಲಿಂಡರ್ ಸ್ಫೋಟ, ಇಲ್ಲಿ ಸಿಲಿಂಡರ್ ಸ್ಫೋಟ ಆಗಿರ್ಬೋದು ಅಂತಾರೆ. ಇಲ್ಲಿಗೆ ಫೈರ್ ಅವ್ರು ಬಂದು ನಂತರ ಅವರು ಇಲ್ಲಿ ಯಾವುದೇ ಸಿಲಿಂಡರ್ ಸ್ಫೋಟ ಆಗಿಲ್ಲ ಅಂದಾಗ ಪೊಲೀಸರಿಗೆ ಇದು ಬೇರೇನೋ ಇರಬೇಕು ಅಂತೇಳಿ ಆಗ CCTVಗಳ ಮೊರೆ ಹೋಗುವಂಥದ್ದು. ಈ ನಿಟ್ಟಿನಲ್ಲಿ ಗೊತ್ತಾಗುವಂಥದ್ದು ಸುಮಾರು 2 ಗಂಟೆಗಳ ಕಾಲ ಆತ ಇಲ್ಲಿಂದ ಹೋಗ್ಲಿಕ್ಕೆ ಸಮಯಾವಕಾಶವನ್ನು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ CCTVಯಲ್ಲಿ ಆತ ಫೋನ್ ಬಳಸಿರೋದು ಕಾಣಿಸ್ತಾ ಇರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಫೋನ್ ಆತನ ಕೈಯಲ್ಲಿರ್ತಕ್ಕಂಥದ್ದು CCTVಯಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಇದೊಂದು ಅಟೆನ್ಷನ್ ಡೈವರ್ಷನ್ ಇರ್ಬೋದು. ಯಾಕಂತಂದರೆ ಸಾಮಾನ್ಯವಾಗಿ ಆತನ ಕೈಯಲ್ಲಿ ಮೊಬೈಲ್ ಇದೆ ಅಂದರೆ ಪೊಲೀಸರು ಕೂಡಲೇ ಆ ಒಂದು ಜಾಗದಲ್ಲಿ ಆಕ್ಟಿವ್ ಇದ್ದಂಥ ಮೊಬೈಲ್ ನಂಬರ್ಗಳ ಒಂದು ಟವರ್ ಡಂಪ್ ಮಾಡಿ ಆ ಮೊಬೈಲ್ಗಳನ್ನು ಆಧಾರವಾಗಿಟ್ಕೊಂಡು ಪೊಲೀಸರು ಕಾರ್ಯನಿರತರಾಗೋ ಚಾನ್ಸಸ್ಸು ಸಾಮಾನ್ಯವಾಗಿ ಇಂಥ ಕ್ರೈಮ್ ಸೀನ್ಗಳಲ್ಲಿ ಆಗ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ಪೊಲೀಸರನ್ನು ಅಥವಾ ಸ್ವಿಚ್ ಆಫ್ ಮಾಡಿರೋ ಫೋನು ಅಥವಾ ಫೋನ್ ಮಾದರಿಯ ವಸ್ತುನ ಕೈಯಲ್ಲಿ ಇಟ್ಕೊಂಡಿದ್ರೆ ನಿಜಕ್ಕೂ ಪೊಲೀಸರು ಒಂದು ಟವರ್ ಡಂಪ್ ಹಿಂದೆ ಬಿದ್ದು ಅಟೆನ್ಷನ್ ಡೈವರ್ಷನ್ ಆಗೋ ಸಾಧ್ಯತೆಗಳಿರ್ತವೆ. ಈ ಆಯಾಮಗಳನ್ನು ನೋಡ್ತಾ ಇದ್ರೆ ಆತ ಅಲ್ಲದೆ ಬಸ್ ಸ್ಟಾಪ್ ಅಲ್ಲಿ ಫುಟ್ಪಾತ್ ಅನ್ನ ಬಳಸದೆ CCTVಯಲ್ಲಿ ಸಿಕ್ಬಿಳ್ತೀನಿ, ಫುಟ್ಪಾತ್ ಅನ್ನ ಯೂಸ್ ಮಾಡಿದ್ರೆ, ಬಸ್ ಸ್ಟ್ಯಾಂಡ್ ಅನ್ನ ಯೂಸ್ ಮಾಡಿದ್ರೆ ಅಂತೇಳಿ ನಡ್ಕೊಂಡು ಹೋಗ್ತಾನೆ ರಸ್ತೆಯಲ್ಲಿ. ಇವುಗಳನ್ನ ನೋಡ್ತಾ ಇದ್ರೆ ಆತ ತುಂಬಾ ಅದ್ಭುತವಾಗಿ ಪ್ಲಾನ್ ಮಾಡ್ಕೊಂಡು ಬಂದು ಇದನ್ನ ಎಕ್ಸಿಕ್ಯೂಷನ್ ಮಾಡಿರೋದು. ಇದನ್ನ ಬೇಯಿಸಲಿಕ್ಕೆ ಪೊಲೀಸರು ಸತತವಾಗಿ ಶ್ರಮ ಪಡ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ನಾಗರಾಜ, ಮತ್ತೊಂದು ಕಡೆಯಲ್ಲಿ ಈತನಿಗೆ ತರಬೇತಿ ಕೊಟ್ಟಿದ್ರು, ಅದ್ರ ಜೊತೆಗೆ ಸರ್ವೈವಲ್ ಟಾಸ್ಕ್ ಅನ್ನೋ ತರಬೇತಿ ಕೊಟ್ಟಿದ್ರು ಅನ್ನೋದು. ಈ ಸರ್ವೈವಲ್ ಟಾಸ್ಕ್ ಅಂತ ಹೇಳಿದ್ರೆ ಏನು, ಈ ಆಂಗಲ್ನಲ್ಲಿ ಪೊಲೀಸರು ಯಾವ ಹಂತಕ್ಕೀಗ ತನಿಖೆಯನ್ನು ಮುಂದುವರಿಸಿದ್ದಾರೆ ನಾಗರಾಜ್?